ಕೆ ಸುಬ್ರಹ್ಮಣ್ಯದಲ್ಲಿ ಆ ರಕ್ತೇಶ್ವರಿಯ ಆರಾಧನೆಯನ್ನು ಮಾಡುವಂಥ ಯೋಗ ಭಾಗ್ಯವಂತ. ಹಾಗಾಗಿ ಆ ರಕ್ತೇಶ್ವರಿಯ ದರ್ಶನವನ್ನು ಮಾಡಿ ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಂಗ ಪ್ರದಕ್ಷಿಣೆ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಉರುಳು ಸೇವೆ. ಇದು ಎಲ್ಲಿ ಆಗುತ್ತೆ? ಒಳ ಪ್ರಾಕಾರದಲ್ಲಿ ಆಗೋದಿಲ್ಲ, ಹೊರಗಡೆ ಪ್ರಾಕಾರದಲ್ಲಿ ನಡೆಯುತ್ತೆ. ಇನ್ನು ಬೀದಿ ಮಡೆ ಸ್ನಾನ ಅಂಥೇಳಿ ಒಂದಿದೆ. ಅಂದರೆ ಆ ಕುಮಾರಧಾರ ತೀರ್ಥದಿಂದ ಉರುಳು ಸೇವೆ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಇಡೀ ಒಂದು ಪ್ರಾಕಾರಕ್ಕೆ ಪ್ರದಕ್ಷಿಣೆ ಮಾಡೋದಕ್ಕೆ ಬೀದಿ ಮಡೆ ಸ್ನಾನ ಅಂತ. ಈಗಲೂ ಕೂಡ ಜಾತ್ರೆಯ ದಿವಸದ 12 ದ್ವಾದಶಿಯಿಂದ ದ್ವಾದಶಿ ಒಳಗಡೆ ತುಂಬ ಜನ ಬೀದಿ ಮಡೆ ಸ್ನಾನ ಮಾಡ್ತಾರೆ. ಅಲ್ಲಿಂದ ಸ್ನಾನ ಮಾಡಿ ಕುಮಾರಧಾರೆಯಿಂದ 3 ಕಿಲೋಮೀಟರ್ ದೂರದಿಂದ ಉರುಳ್ಕೊಂಡು ಬರೋದು. ಇದಕ್ಕೆ ಬೀದಿ ಮಡೆ ಸ್ನಾನ ಅಂತ ಹೇಳುವಂಥ ಸೇವೆ ಕೂಡ ಇದೆ. ಅಂತಹ ಸೇವೆಯನ್ನು ಯಾರು ಬೇಕಿದ್ರೂ ಮಾಡ್ಬೋದು. ಶಾರೀರಿಕ ಕೆಲವರಿಗೆ ಕೈಲಾಗದೇ ಇದ್ದವ್ರು ಏನು ಮಾಡ್ತಾರೆ, ಹರಕೆ ಹೊತ್ಕೊಂಡಿರ್ತಾರೆ. ಯಾವುದೋ ಒಂದು ಕಷ್ಟ ಕಾಲದಲ್ಲಿ ಚರ್ಮ ವ್ಯಾಧಿ ಇಂಥದ್ದು ತಡ್ಕೊಳ್ಳೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಹೇಳ್ಕೊಂಡಿರ್ತಾರೆ. ಅವ್ರ ಕೈಯಲ್ಲಿ ಆಗದೇ ಇದ್ದರೆ ಕಡೆಗೆ ಬೇರೆಯವ್ರ ಹತ್ರ ಆದರೂ ಮಾಡಿಸ್ತಾರೆ. ಅಂತಹ ಒಂದು ಸೇವೆ ಕೂಡ ಸ್ವಾಮಿಗೆ ನಡೆಯುತ್ತೆ. ಎಲ್ಲದರಲ್ಲಿಯೂ ಎಲ್ಲದಕ್ಕೂ ನಾನು ಹಾಗೆ ಹೇಳಿದಾಗೆ ಯಾವುದೇ ಕಾರಣಕ್ಕೂ ನಾವಲ್ಲಿ ಹೋದಾಗ ಜೊತೆಗೆ ಆಶ್ಲೇಷ ಬಲಿ ಆಗುವಂಥದ್ದು, ನಾಗಪ್ರತಿಷ್ಠೆ, ಸರ್ಪ ಸಂಸ್ಕಾರ, ತುಂಬ ವಿಚಾರಗಳಿದೆ. ಪಲ್ಲಕ್ಕಿ ಉತ್ಸವ ಇರ್ಬೋದು, ಬಂಡಿ ಉತ್ಸವ ಇರ್ಬೋದು, ನೀರು ಬಂಡಿ ಉತ್ಸವ ಅಂತೇಳಿದೆ, ಹೂವಿನ ರಥೋತ್ಸವ ಇದೆ, ಚಂದ್ರಮಂಡಲೋತ್ಸವ ಅಂತೇಳಿ ಇದೆ, ಪಂಚಮಿ ರಥ ಅಂತೇಳಿ ಇದೆ. ಇದರದ್ದೆಲ್ಲ ಉತ್ಸವಗಳದ್ದೆಲ್ಲ ನಾವು ಹೇಳಿದ್ರೆ ಒಂದು ವಾರ ಪೂರ್ತಿ ಹೇಳಿದ್ರೂ ಅದು ಮುಗಿಲಿಕ್ಕಿಲ್ಲ. ಯಾಕಂದರೆ ಅದು ಕ್ಷೇತ್ರ ವೈಭವ, ಆ ಸ್ವಾಮಿಯ ಲೀಲೆ. ನಾವು ಪರಿಪೂರ್ಣವಾಗಿ ಮಾಡಬೇಕಾದ್ದೇನು ಅಂತಂದರೆ ಶರಣಾಗತರಾಗಿ ನಾವು ಅಲ್ಲಿಗೆ ಹೋಗಬೇಕು, ಆ ಸ್ವಾಮಿಯ ಸೇವೆಯನ್ನು ಮಾಡಬೇಕು, ಯಾಚಕರಾಗಿ ಹೋಗಬೇಕು. ನಮ್ಮಿಂದ ಆ ಪರಿಸರ ಯಾವುದೇ ರೀತಿ ಹಾಳಾಗದ ಇರುವ ರೀತಿಯಲ್ಲಿ ನಾವು ನೋಡ್ಕೋಬೇಕು, ನಡ್ಕೋಬೇಕು. ಒಂದಿನ ಆದರೂ ಅಲ್ಲಿ ಉಳ್ಕೊಳ್ಳೋ ರೀತಿ ಇದ್ದು ಆ ಸ್ವಾಮಿಯ ಸೇವೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬರಬೇಕು. ಊರೆಲ್ಲ ಸುತ್ತಾಡ್ಕೊಂಡು ಬರುವಂಥದ್ದೆಲ್ಲ ಆ ರೀತಿ ಮಾಡಿ ಎಲ್ಲರೂ ಕ್ಷೇತ್ರ ದರ್ಶನ ಮಾಡಿ ಎಲ್ಲರಿಗೂ ಆ ಸುಬ್ರಹ್ಮಣ್ಯ ಸ್ವಾಮಿಯು ಪರಿಪೂರ್ಣವಾಗಿ ಅನುಗ್ರಹ ಮಾಡಲಿ, ಎಲ್ಲರಿಗೂ ಆ ಸ್ವಾಮಿಯ ದರ್ಶನ ಮಾಡುವ ಯೋಗ ಭಾಗ್ಯ ಕೊಡಲಿ ಅಂಥೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ನಾಳೆ ಬೆಂಗಳೂರಿನ ತಾತಗುಣಿಯ ಅಗರ ಗ್ರಾಮದಲ್ಲಿರುವಂಥ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಕುಬೇರ ಲಕ್ಷ್ಮಿ ಯಂತ್ರವನ್ನು ಕೊಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿಯ ಶ್ಲೋಕದ ಉಪದೇಶ ಕೂಡ ಆಗುತ್ತೆ. ಕಷ್ಟದಲ್ಲಿ, ಸಂಕಟದಲ್ಲಿ, ಆರ್ಥಿಕ ಸಮಸ್ಯೆಯಲ್ಲಿ ಇರುವವರು ಬಂದರೆ ಆ ಕುಬೇರ ಲಕ್ಷ್ಮಿಯ ಶ್ಲೋಕದ ಉಪದೇಶ ತಗೊಂಡು ಅದನ್ನ ಆರಾಧನೆ ಮಾಡಿ ಅನುಷ್ಠಾನ ಮಾಡಿ ಕಷ್ಟವನ್ನೆಲ್ಲ ಪರಿಹಾರ ಮಾಡಿಕೊಳ್ಳಬಹುದು. ಜೊತೆಗೆ ಶನಿ ಶಾಂತಿ ಹೋಮ, ಮೃತ್ಯುಂಜಯ, ಅದೇ ರೀತಿಯಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಹೋಮ ಕೂಡ ಆಗ್ತದೆ. ಹಾಗಾಗಿ ನಾಳೆ ದಿನ ಅವಕಾಶ ಇರೋರೆಲ್ಲ ಬನ್ನಿ. ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ತಾಯಿಯ ಸನ್ನಿಧಿಗೆ ಬರ್ತೀರಾ. ಎಲ್ಲರಿಗೂ ತಾಯಿ ಸನ್ಮಂಗಳವನ್ನೇ ಉಂಟು ಮಾಡಲಿ ಅಂತ ಹೇಳಿ ಅಂಬಿಕೆಯ ಅಡಿದಾವರೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.